ಕರ್ನಾಟಕದ ರಾಜಕೀಯದಲ್ಲಿ ಅಹಿಂದ ನಾಯಕ, ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನಾಳುತ್ತಿರುವ ಜನಪ್ರಿಯ ನಾಯಕ ಸಿದ್ದರಾಮಯ್ಯ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ವಕೀಲ ವೃತ್ತಿಯನ್ನು ಆರಂಭಿಸಿ ಇಂದು ರಾಜ್ಯದ ಅತ್ಯುನ್ನತ ಸ್ಥಾನಕ್ಕೇರಿರುವ ಇವರ ಜೀವನದ ಕಥೆಯೇ ಒಂದು ರೋಚಕ. ಸಿದ್ದರಾಮಯ್ಯ ಅವರ ಆರಂಭಿಕ ಜೀವನ ಹೇಗಿತ್ತು, ರಾಜಕೀಯಕ್ಕೆ ಬರುವ ಮೊದಲು ಇವರು ವಕೀಲರಾಗಿ ಎಷ್ಟು ಸಂಪಾದನೆ ಮಾಡ್ತಿದ್ರು, ಅಂದು ಇವರ ಆಸ್ತಿ ಎಷ್ಟಿತ್ತು ಮತ್ತು 4 ದಶಕಗಳ ಸುದೀರ್ಘ ರಾಜಕೀಯ ಜೀವನದ ನಂತರ ಇಂದು ಸಿದ್ದರಾಮಯ್ಯ ಅವರ ಆಸ್ತಿ ಪಾಸ್ತಿ ಮತ್ತು ಇವರ ಒಟ್ಟು ಸಂಪತ್ತು ಎಷ್ಟಾಗಿದೆ. ಸಿದ್ದರಾಮಯ್ಯ ಅವರ ಆರ್ಥಿಕ ಜೀವನದ ಬಗ್ಗೆ, ಅವರ ಆಸ್ತಿ ಸಂಭಾವನೆಯ ಬಗ್ಗೆ, ನಿಮಗೆ ತಿಳಿಯದ ಸಾಕಷ್ಟು ವಿಷಯಗಳ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರ ಬೆಳವಣಿಗೆಯನ್ನ ಕೇವಲ ಒಬ್ಬ ವ್ಯಕ್ತಿಯ ಏಳಿಗೆಯಾಗಿ ನೋಡದೆ ಸ್ವತಂತ್ರೋತ್ತರ ಭಾರತದ ಗ್ರಾಮೀಣ ಸಮುದಾಯವೊಂದು ವೃತ್ತಿಪರ ಮತ್ತು ರಾಜಕೀಯ ಅಧಿಕಾರವನ್ನು ಹೇಗೆ ಪಡೆದುಕೊಳ್ತು ಎಂಬುದರ ಸಾಂಪ್ರದಾಯಿಕ ಅಧ್ಯಾಯವಾಗಿ ನೋಡಬಹುದು. ಸಿದ್ದರಾಮಯ್ಯನವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ BSc ಪದವಿಯನ್ನ ಪಡೆದ ನಂತರ ಇವರ ಜೀವನದಲ್ಲಿ ಪ್ರಮುಖ ಆರ್ಥಿಕ ಬದಲಾವಣೆಯು ಇವರು ಕಾನೂನು ಪದವಿಯನ್ನು ಪಡೆದಾಗ ಆರಂಭವಾಯಿತು. ಶಾರದಾ ವಿಲಾಸ್ ಕಾನೂನು ಕಾಲೇಜಿನಿಂದ 1972ರಲ್ಲಿ LLB ಪೂರ್ಣಗೊಳಿಸಿದ ಇವರು ಮೈಸೂರಿನ ಖ್ಯಾತ ವಕೀಲರಾದ PM ಚಿಕ್ಕಬೋರಯ್ಯ ಅವರ ಮಾರ್ಗದರ್ಶನದಲ್ಲಿ ಕಿರಿಯ ವಕೀಲರಾಗಿ ವೃತ್ತಿ ಜೀವನವನ್ನ ಆರಂಭಿಸಿದರು. ಈ ಅವಧಿಯಲ್ಲಿ ವಕೀಲ ವೃತ್ತಿಯು ಇವರ ಏಕೈಕ ಆದಾಯದ ಮೂಲವಾಗಿತ್ತು. ವಕೀಲ ವೃತ್ತಿಯ ಜೊತೆಗೆ ಇವರು ವಿದ್ಯಾವರ್ಧಕ ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡ್ತಿದ್ರು. 1970ರ ದಶಕದ ಮೈಸೂರಿನಂತಹ ನಗರದಲ್ಲಿ ಒಬ್ಬ ಕಾನೂನು ಪದವೀಧರನ ಆದಾಯವು ಕೇವಲ ಜೀವನೋಪಾಯಕ್ಕೆ ಸಾಕಾಗುವಂತಿತ್ತು. ಇವರ ವಕೀಲ ವೃತ್ತಿಯ ಆದಾಯವು ಕೇವಲ ದೈನಂದಿನ ವೆಚ್ಚಗಳನ್ನು ಭರಿಸಲು ಬಳಕೆಯಾಗ್ತಿತ್ತೇ ಹೊರತು ದೊಡ್ಡ ಪ್ರಮಾಣದ ಆಸ್ತಿ ಗಳಿಕೆಗೆ ಅದು ಪೂರಕವಾಗಿರಲಿಲ್ಲ. ಇವರ ಸಮಾಜವಾದಿ ಸಿದ್ಧಾಂತ ಮತ್ತು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಪ್ರಭಾವದಿಂದಾಗಿ ಇವರು ಆರಂಭದಲ್ಲಿ ಆಸ್ತಿ ಸಂಗ್ರಹಕ್ಕಿಂತ ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಹೆಚ್ಚು ಒತ್ತು ನೀಡಿದರು. ವೃತ್ತಿ ಜೀವನದ ಈ ಹಂತದಲ್ಲಿ ಮೈಸೂರಿನ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಸಿದ್ದರಾಮಯ್ಯನವರ ವಾಕ್ಚಾತುರ್ಯ ಮತ್ತು ಕಾನೂನು ಜ್ಞಾನವನ್ನ ಗಮನಿಸಿದ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಇವರನ್ನ ರಾಜಕೀಯಕ್ಕೆ ಆಹ್ವಾನಿಸಿದರು. ಇದು ಇವರ ಆರ್ಥಿಕ ಜೀವನದ 2ನೇ ಹಂತಕ್ಕೆ ನಾಂದಿಯನ್ನ ಹಾಡ್ತು. 1978ರ ಮೊದಲು ಇವರು ಮೈಸೂರು ತಾಲೂಕು ಬೋರ್ಡ್ಗೆ ಆಯ್ಕೆಯಾಗುವ ಮೂಲಕ ಸಾರ್ವಜನಿಕ ಜೀವನದ ಆದಾಯದ ಚೌಕಟ್ಟಿಗೆ ಪ್ರವೇಶಿಸಿದರು. ಅಂದಿನ ಕಾಲದ ತಾಲೂಕು ಮಟ್ಟದ ರಾಜಕೀಯ ಪ್ರತಿನಿಧಿಗಳಿಗೆ ಸಿಗ್ತಾ ಇದ್ದಂತಹ ಸಂಭಾವನೆಯು ಅತ್ಯಲ್ಪವಾಗಿತ್ತು. ಆದರೂ ಇದು ಇವರ ವೃತ್ತಿಪರ ವಕೀಲಿಕೆಯ ಆದಾಯದ ಜೊತೆಗೆ ಪೂರಕವಾಗಿತ್ತು. ಇನ್ನು ಸಿದ್ದರಾಮಯ್ಯನವರು 1983ರಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಲೋಕದಳ ಟಿಕೆಟ್ ಮೇಲೆ ಸ್ಪರ್ಧಿಸಿ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಯನ್ನ ಪ್ರವೇಶಿಸಿದ್ರು. ಅಂದಿನಿಂದ ಇವರ ಆಸ್ತಿ ಮತ್ತು ಆದಾಯದ ವಿವರಗಳು ಸಾರ್ವಜನಿಕ ದಾಖಲೆಗಳ ಭಾಗವಾದವು. 1983ರಲ್ಲಿ ಕರ್ನಾಟಕದ ಶಾಸಕರ ಸಂಬಳ ಮತ್ತು ಭತ್ಯೆಗಳು ಇಂದಿನ ತಂತ್ರಜ್ಞಾನ ಆಧಾರಿತ ಆರ್ಥಿಕತೆಗೆ ಹೋಲಿಸಿದರೆ ಅತ್ಯಂತ ಕನಿಷ್ಠ ಮಟ್ಟದಲ್ಲಿದ್ವು. ಕರ್ನಾಟಕ ಶಾಸಕರ ಸಂಬಳ ಮತ್ತು ಭತ್ಯೆಗಳ ಇತಿಹಾಸವನ್ನ ಗಮನಿಸಿದರೆ 1956ರ ಕಾಯ್ದೆಯು ಕಾಲಕಾಲಕ್ಕೆ ತಿದ್ದುಪಡಿಗಳಿಗೆ ಒಳಪಟ್ಟಿದೆ. 1980ರ ದಶಕದ ಆರಂಭದಲ್ಲಿ ಶಾಸಕರಿಗೆ ನೀಡಲಾಗ್ತಿದ್ದ ಮಾಸಿಕ ವೇತನವು ಜೀವನ ನಿರ್ವಹಣೆಗೆ ಕಷ್ಟಸಾಧ್ಯವಾಗಿತ್ತು. ಸಿದ್ದರಾಮಯ್ಯನವರು 1983ರಲ್ಲಿ ವಿಧಾನಸಭೆ ಪ್ರವೇಶಿಸಿದಾಗ ಇವರಿಗೆ ಲಭ್ಯವಿದ್ದ ಸಂಬಳ ಮತ್ತು ಭತ್ಯೆಗಳು ತಿಂಗಳಿಗೆ ಅಂದಾಜು 2,500ರಿಂದ 3,000 ಆಸುಪಾಸಿನಲ್ಲಿದ್ವು. 1985ರಲ್ಲಿ ಇವರು ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆಗಳ ಸಚಿವರಾದಾಗ ಇವರ ಸಂಬಳ ಮತ್ತು ಭತ್ಯೆಗಳಲ್ಲಿ ಹೆಚ್ಚಳವಾಯಿತು. ಸಚಿವರಾಗಿ ಇವರಿಗೆ ಸಿಗುತ್ತಿದ್ದ ಸರ್ಕಾರಿ ವಸತಿ ಸೌಲಭ್ಯ ಮತ್ತು ವಾಹನ ಸೌಲಭ್ಯಗಳು ಇವರ ವೈಯಕ್ತಿಕ ವೆಚ್ಚಗಳನ್ನು ಕಡಿಮೆ ಮಾಡಲು ಸಹಕಾರಿಯಾದವು. ಈ ಅವಧಿಯಲ್ಲಿ ಇವರ ಆಸ್ತಿ ಗಳಿಕೆಯು ಯಾವುದೇ ದೊಡ್ಡ ಹೂಡಿಕೆಗಳ ರೂಪದಲ್ಲಿರಲಿಲ್ಲ. ಇವರು ತಮ್ಮ ಸ್ವಗ್ರಾಮ ಸಿದ್ದರಾಮನ ಹುಂಡಿಯಲ್ಲಿ ಹೊಂದಿದ್ದ ಪಿತ್ರಾರ್ಜಿತ ಕೃಷಿ ಭೂಮಿಯೇ ಇವರ ಪ್ರಮುಖ ಆಸ್ತಿಯಾಗಿತ್ತು. ನಂತರ 1994ರಲ್ಲಿ HD ದೇವೇಗೌಡರ ನೇತೃತ್ವದ ಜನತಾದಳ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯನವರು ನೇಮಕಗೊಂಡಿದ್ದು ಇವರ ರಾಜಕೀಯ ಮತ್ತು ಆರ್ಥಿಕ ಜೀವನದ ಮಹತ್ವದ ಮೈಲುಗಲ್ಲು. ಹಣಕಾಸು ಸಚಿವರಾಗಿ ರಾಜ್ಯದ ಬಜೆಟ್ ನಿರ್ವಹಿಸಿದ ಇವರು ರಾಜ್ಯದ ಬೊಕ್ಕಸವನ್ನ ತುಂಬಿಸುವಲ್ಲಿ ಯಶಸ್ವಿಯಾದರು ಎಂದು ಇವರ ಅಧಿಕೃತ ಪ್ರೊಫೈಲ್ ತಿಳಿಸುತ್ತದೆ. ನಂತರ 1996ರಲ್ಲಿ JH ಪಟೇಲ್ ಅವರ ಸರ್ಕಾರದಲ್ಲಿ ಇವರು
ಮೊದಲ ಬಾರಿಗೆ ಉಪಮುಖ್ಯಮಂತ್ರಿಯಾದರು. ಈ ಹಂತದಲ್ಲಿ ಶಾಸಕರು ಮತ್ತು ಸಚಿವರ ಸಂಬಳದಲ್ಲಿ ಗಣನೀಯ ಸುಧಾರಣೆ ಕಂಡುಬಂದಿತ್ತು. 1990ರ ದಶಕದ ಅಂತ್ಯದ ವೇಳೆಗೆ ಶಾಸಕರ ಸಂಬಳ ಮತ್ತು ಭತ್ಯೆಗಳು ತಿಂಗಳಿಗೆ 10,000 ಗಡಿ ದಾಟಿದ್ವು. 2004ರಲ್ಲಿ ಧರಮ್ ಸಿಂಗ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಎರಡನೇ ಬಾರಿಗೆ ಉಪಮುಖ್ಯಮಂತ್ರಿಯಾದಾಗ ಸಿದ್ದರಾಮಯ್ಯನವರ ಆರ್ಥಿಕ ಸ್ಥಿತಿಯು ಸ್ಥಿರವಾಗಿತ್ತು. ಆದರೆ ಈ ಅವಧಿಯವರೆಗೂ ಇವರ ಘೋಷಿತ ಆಸ್ತಿ ವಿವರಗಳಲ್ಲಿ ಯಾವುದೇ ಬೃಹತ್ ಉದ್ಯಮಗಳು ಅಥವಾ ನೂರಾರು ಎಕರೆ ಭೂಮಿ ಕಂಡುಬಂದಿರಲಿಲ್ಲ. ಇವರ ಆಸ್ತಿ ಗಳಿಕೆಯು ಮುಖ್ಯವಾಗಿ ಬೆಂಗಳೂರು ಮತ್ತು ಮೈಸೂರಿನಂತಹ ನಗರಗಳಲ್ಲಿ ಸೈಟ್ ಅಥವಾ ಮನೆಗಳ ಖರೀದಿಗೆ ಸೀಮಿತವಾಗಿತ್ತು. ಇನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ಗಳ ಪ್ರಕಾರ ಕಳೆದ 15 ವರ್ಷಗಳಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ಆಸ್ತಿ ಮೌಲ್ಯದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಇದು ಕೇವಲ ಸಂಬಳದಿಂದ ಬಂದ ಗಳಿಕೆಯಲ್ಲದೆ ಆಸ್ತಿಗಳ ಮಾರುಕಟ್ಟೆ ಮೌಲ್ಯದ ಏರಿಕೆ ಮತ್ತು ಕುಟುಂಬದ ಸದಸ್ಯರ ವ್ಯವಹಾರದ ಫಲವೂ ಆಗಿದೆ. 2023ರ ಅಫಿಡವಿಟ್ ಪ್ರಕಾರ ಸಿದ್ದರಾಮಯ್ಯನವರ ಒಟ್ಟು 51.93 ಕೋಟಿ ರೂಪಾಯಿ ಆಸ್ತಿಯಲ್ಲಿ ಇವರ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿರುವ ಆಸ್ತಿಯ ಪಾಲು ದೊಡ್ಡದಿದೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿರುವ ಆಸ್ತಿಯು ಸುಮಾರು 32.12 ಕೋಟಿಗಳಷ್ಟಿದೆ. ಇದು ಸಿದ್ದರಾಮಯ್ಯನವರ ವೈಯಕ್ತಿಕ ಆಸ್ತಿಗಿಂತ 19.01 ಕೋಟಿಗಿಂತ ಹೆಚ್ಚಿದೆ. ಇವರ ಸ್ಥಿರಾಸ್ತಿಗಳಲ್ಲಿ ಬೆಂಗಳೂರಿನ ವಿಜಯನಗರದಲ್ಲಿರುವ ವಸತಿ ಕಟ್ಟಡ 50% ಪಾಲನ್ನ ಹೊಂದಿದೆ, ಅಂದರೆ 2.1 ಕೋಟಿ, ಮತ್ತು ಮಲ್ಲೇಶ್ವರಂನಲ್ಲಿರುವ ಫ್ಲಾಟ್ ಪ್ರಮುಖವಾಗಿವೆ. ಇನ್ನು ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಮೈಸೂರು ಜಿಲ್ಲೆಯ ಹೊಸಹಳ್ಳಿ ಗ್ರಾಮದಲ್ಲಿ 4 ಎಕರೆ 4 ಕುಂಟೆ ಕೃಷಿ ಭೂಮಿ ಇದ್ದು ಇದರ ಮೌಲ್ಯ ಸುಮಾರು 10 ಲಕ್ಷ ರೂಪಾಯಿ. ಅದೇ ರೀತಿ ಇವರ ಪತ್ನಿಯ ಹೆಸರಿನಲ್ಲಿ ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಕುಂಟೆ ಜಮೀನು ಇತ್ತು. ಈ ಜಮೀನು ಮೂಡ ಪ್ರಕರಣದಲ್ಲಿ ಚರ್ಚೆಯಾಗ್ತಾ ಇದೆ. ಇದರ ಮೌಲ್ಯ ಅಫಿಡವಿಟ್ನಲ್ಲಿ 25 ಲಕ್ಷ ರೂಪಾಯಿ ಎಂದು ತೋರಿಸಲಾಗಿತ್ತು. ಇನ್ನು ಇವರ ಅವಿಭಾಜಿತ ಕುಟುಂಬದ ಹೆಸರಿನಲ್ಲಿ ಕುದನಹಳ್ಳಿ ಮತ್ತು ಕಟ್ಟೂರು ಗ್ರಾಮಗಳಲ್ಲಿ ಸುಮಾರು 80 ಲಕ್ಷ ರೂಪಾಯಿ ಮೌಲ್ಯದ ಭೂಮಿ ಇದೆ. ಇನ್ನು ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಸುಮಾರು 10,000 ಚದರ ಅಡಿ ವಿಸ್ತೀರ್ಣದ ವಾಣಿಜ್ಯ ಕಟ್ಟಡವನ್ನು ಕೂಡ ಹೊಂದಿದ್ದಾರೆ. 2023ರ ವರದಿಯ ಪ್ರಕಾರ ಇದರ ಮಾರುಕಟ್ಟೆ ಮೌಲ್ಯ ಸುಮಾರು 7.33 ಕೋಟಿ ರೂಪಾಯಿ. ಇದು ಇವರ ಪ್ರಮುಖ ಸ್ಥಿರ ಆದಾಯದ ಮೂಲವಾಗಿದೆ. ಇದರ ಜೊತೆಗೆ ವಿಜಯನಗರದ ಎಂಪಿ ಲೇಔಟ್ನಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ತಲಾ 50% ಪಾಲು ಹೊಂದಿರುವ 9,000 ಚದರ ಅಡಿ ವಿಸ್ತೀರ್ಣದ ನಿವಾಸವಿದ್ದು ಇದರ ಮೌಲ್ಯವು ಸುಮಾರು 4.4 ಕೋಟಿ ರೂಪಾಯಿಗಳು. ಇನ್ನು 2023ರ ಅಫಿಡವಿಟ್ ಸಿದ್ದರಾಮಯ್ಯನವರ ಚರಾಸ್ತಿಗಳಲ್ಲಿ ಗಣನೀಯ ಪ್ರಮಾಣದ ನಗದು ಮತ್ತು ಬ್ಯಾಂಕ್ ಠೇವಣಿಗಳನ್ನು ತೋರಿಸುತ್ತದೆ. ಇವರ ವೈಯಕ್ತಿಕ ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 21.86 ಲಕ್ಷ ರೂಪಾಯಿ, ಇವರ ಪತ್ನಿಯ ಹೆಸರಿನಲ್ಲಿ 6.92 ಕೋಟಿ ರೂಪಾಯಿಗಳ ಬ್ಯಾಂಕ್ ಠೇವಣಿ ಇದೆ. ಇದು ಪಾರ್ವತಿಯವರ ವಿವಿಧ ಉದ್ಯಮಗಳಲ್ಲಿ ಹೊಂದಿರುವ ಪಾಲುದಾರಿಕೆಯಿಂದ ಬಂದ ಆದಾಯವೆಂದು ವಿಶ್ಲೇಷಿಸಲಾಗಿದೆ. ಸದ್ಯಕ್ಕೀಗ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ತುಂಬಾ ದೊಡ್ಡ ಸ್ಪರ್ಧೆ ಶುರುವಾಗಿದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್